ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಇಂದು ವಿಜೃಂಭಣೆಯಿಂದ ಜರುಗುವ ಶ್ರೀ ಹಳ್ಳದ ಬಸವೇಶ್ವರ ಜಾತ್ರಾ ಮಹೋತ್ಸವ. ಮಸ್ಕಿ ತಾಲೂಕಿನ ಎದ್ದಲದಿನ್ನಿ ಬಸವಣ್ಣ ಕ್ಯಾಂಪ್ನ ಆರಾಧ್ಯ ದೈವ ಶ್ರೀ ಹಳ್ಳದ ಬಸವೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಇಂದು ಸಂಜೆ 6 ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಲಿದೆ ಎಂದು ಪೂಜ್ಯ ಶ್ರೀ ಶರಣಬಸವ ಸ್ವಾಮಿ ಮತ್ತು ಪೂಜ್ಯ ಶ್ರೀ ವೀರಭದ್ರಯ್ಯ ಸ್ವಾಮಿ, ಪೂಜ್ಯ ಶ್ರೀ ಹಳ್ಳದಯ್ಯ ಸ್ವಾಮಿ ತಿಳಿಸಿದರು. ಜಾತ್ರೆಯ ಅಂಗವಾಗಿ ಶ್ರೀ ಶರಣರ ಜೀವನ ದರ್ಶನ ಪ್ರವಚನ ಹಮ್ಮಿಕೊಂಡಿದ್ದು, ಪ್ರವಚನಕಾರರಿಗಾಗಿ ಶ್ರೀ ವೇದಮೂರ್ತಿ ಶ್ರೀ ರಾಚಯ್ಯ ಸ್ವಾಮಿ ಹಿರೇಮಠ ಕಾರಟಗಿ, ಸಂಗೀತ ಸೇವೆಯನ್ನ ಶ್ರೀ ಬಿ ಭುವನೇಶಕುಮಾರ ಗವಾಯಿಗಳು ಲಿಂಗನಬಂಡಿ, ತಬಲಾ ವಾದಕರು ಶ್ರೀ ಡಿ ಮುದುಕೇಶ ಕುಮಾರ ಲಿಂಗನಬಂಡಿ ಇವರಿಂದ 5 ದಿನಗಳ ಕಾಲ ಪ್ರವಚನ ನಡೆಯುತ್ತದೆ. ಸೋಮವಾರ ಸಂಜೆ ಉಚ್ಚಯ ಕಾರ್ಯಕ್ರಮ ನೆರವೇರಿ ನಂತರ ಮಂಗಳವಾರ ಬೆಳಗ್ಗೆ ಶ್ರೀ ಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ, ಸಂಜೆ 4 ಗಂಟೆಗೆ ಪಲ್ಲಕ್ಕಿ ಸೇವೆ, ಸಂಜೆ 6 ಗಂಟೆಗೆ ಜರುಗುವ ಚರಮೂರ್ತಿಗಳ ನೇತೃತ್ವದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಬಸವೇಶ್ವರ ಮಹಾರಥೋತ್ಸವ ಸಂಭ್ರಮ ಸಡಗರೊಂದಿಗೆ ಜರುಗುತ್ತದೆ. ಚರಿತ್ರೆ ಶ್ರೀ ಹಳ್ಳದ ಬಸವೇಶ್ವರರ ಜಾತ್ರೆಯು 100 ವರ್ಷಗಳ ಇತಿಹಾಸ ಹೊಂದಿದ್ದು, ಮುಖ್ಯವಾಗಿ ಈಗಿರುವ ಹೊಸ ಗುಡಿಯು ಸ್ಥಾಪನೆಯಾಗಿ 40 ವರ್ಷ ಆಗಿದೆ. ಈ ಒಂದು ಹೊಸ ಗುಡಿಯ ಸ್ಥಾಪನೆಗೆ ಮುಖ್ಯ ಪ್ರೇರಣೆಯನ್ನ ಹಾಲಾಪುರದ ಹುಬ್ಬಳ್ಳಿಯ ಬಸಪ್ಪನವರು ಬಹುದೊಡ್ಡ ಆಶೆಯಾಗಿತ್ತು. ಅದರಂತೆ ಅವರು ಗುಡಿ ಕಟ್ಟಡಕ್ಕೆ ಸ್ವಂತ ಹಣ ಕೊಟ್ಟರು. ನಂತರ ಗೋಪುರದ ಖರ್ಚನ್ನ ಶ್ರೀ ದಿವಂಗತ ಅಮರಯ್ಯ ಸ್ವಾಮಿ, ರಾಯಚೂರು ಹಾಗೂ ಎದ್ದಲದಿನ್ನಿ ಸುತ್ತಮುತ್ತಲಿನ ಭಕ್ತರು ಸೇರಿ ನಿರ್ಮಾಣ ಮಾಡಿ ಅಂದಿನಿಂದ ಇಂದಿಯವರೆಗೂ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ಮತ್ತು ಕಳೆದ 17 ವರ್ಷಗಳಿಂದ ಶರಣರ ದರ್ಶನ ಪ್ರವಚನ ನಡೆಯುತ್ತದೆ ಮತ್ತು ಬೇಡಿದ ಭಕ್ತರ ಕೋರಿಕೆಯಂತೆ ಇಷ್ಟಾರ್ಥಗಳು ಈಡೇರಿವೆ ಎಂದು ಅನೇಕ ಭಕ್ತರು ಭಕ್ತಿ ಮೆರೆದರು. ಶ್ರೀ ಹಳ್ಳದ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ಪದ್ಧತಿಯಂತೆ ಶಿವರಾತ್ರಿ ಮಾಡಿ 5 ದಿನ ಅಂದರೆ ಪಂಚಮಿ ದಿನ ಶ್ರೀ ಹಳ್ಳದ ಬಸವೇಶ್ವರನ ಜಾತ್ರಾ ಪ್ರತಿ ವರ್ಷ ಭಾಳ ಜನ ಕಲ್ತು ಬೆಳಗಿನ ಜಾವ ಮಹಾರುದ್ರಾಭಿಷೇಕ, ಶಾಸ್ತ್ರ ಬೆಲ್ವ ಅರ್ಚನೆ, ಆಮೇಲೆ ಕಳಸ ಆರೋಪಣ 9ವರೆಗೆ, ಆಮೇಲೆ 12:30ಕ್ಕೆ ಶಿವಗಣಾರಾಧನೆ ಪ್ರಸಾದ ಜರುಗುತ್ತೆ. ಆಮೇಲೆ ಸಾಯಂಕಾಲ 4:05ಗೆ ಪಲ್ಲಕ್ಕಿ ಸೇವಾ, ಸಾಯಂಕಾಲ 6:06ಗೆ ಮಹಾರಥೋತ್ಸವ ಕಾರ್ಯಕ್ರಮ. ಸುತ್ತಮುತ್ತಲಿನ ಗ್ರಾಮಸ್ಥರು ಅಂದರೆ ಆಲಾಪುರ, ಜಂಗಮರಹಳ್ಳಿ, ಎದ್ದಲದಿನ್ನಿ, ಆಮೇಲೆ ಸುತ್ತ ಸಾವಿರಾರು ಜನಸಂಖ್ಯೆ ಸೇರಿ ಪಾಲ್ಗೊಂಡು ಬಸವೇಶ್ವರನ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಇದುವರೆಗೂ ನಾವು 14-15 ವರ್ಷದಿಂದ ಜಾಸ್ತಿ ಮಾಡ್ಕೊಂತ ಬಂದೀವಿ. ಚಲೋ ನಡೆಯುತ್ತೆ, ಎಲ್ಲ ಪುರಾಣ ಪುಣ್ಯ ಕಾರ್ಯಕ್ರಮ ಎಲ್ಲ ಮಾಡ್ಕೊಂತ ಬಂದೀವಿ. ಇದರಿಂದ ಇಲ್ಲಿವರೆಗೂ ಚಲೋ ನಡೆಯುತ್ತೆ. ಇನ್ನಿಂದ ಚಲೋ ಆಗುವಂತ ಎಲ್ಲರೂ ದೇವರ ಆಶೀರ್ವಾದದಿಂದ ಬೇಡ್ಕೊಂತ ಅಷ್ಟೇ. ನನಗೆ ಅನಿಸಿದ ಮಟ್ಟಿಗೆ ಇದು 100 ವರ್ಷದಿಂದ ನಡೆತಕ್ಕಂಥ ಬಂದಂಥ ಜಾತ್ರೆ. ನಾವು 20 ವರ್ಷದಿಂದ ಈ ಪ್ರವಚನ ಪುರಾಣ ಇದನ್ನೆಲ್ಲ ಇಟ್ಕೊಂಡು ಬಂದಿದ್ದೀವಿ. ಇದಕ್ಕೆ ಅನ್ನ ಸಂತರ್ಪಣೆ ಇದನ್ನೆಲ್ಲ ಊರು ದೈವದಿಂದ ಎಲ್ಲ ಮಾಡ್ತಾಯಿದ್ದಾರೆ. ಒಂದು 1987ರಲ್ಲಿ ಇದು ಗುಡಿ ಕಟ್ಟಬೇಕಾದ್ರೆ ನಮ್ಮ ಆಲಾಪುರ ಇದರಲ್ಲಿ ಬಸವಣ್ಣಪ್ಪ ಅಂತ ಹೇಳಿದ್ದ ಅವರು ಮಾಡಿಕೊಟ್ಟಿದ್ದಂಥ ಇದನ್ನ ಅವ್ರು ಕಟ್ಟಿಕೊಟ್ರು. ಆನಂತರ ಇದು ಮುಂದುವರೆದು 10 ವರ್ಷ ಆದಮೇಲೆ ಗೋಪುರದ ಇದಕ್ಕೆ ಅಮರಯ್ಯ ಸ್ವಾಮಿ ರಾಯಚೂರು ಅವರು ಇದನ್ನು ಮುಂದುವರಿಸಿದರು. ಅದಾದಮೇಲೆ ನಾವು ಇದನ್ನು ಜಾತ್ರೆ ಮಾಡ್ಕೊಂತ ಬಂದ್ವಿ. ಅದು ಕನಿಷ್ಠ ಒಂದು 100 ವರ್ಷದ ಮೇಲೆ ಪಟ್ಟಾಗಿರ್ಬೋದು. ನಮ್ಮ ತಾತನವರು ಹೇಳ್ತಿದ್ರು ಈ ಜಾತ್ರೆ. ಬಟ್ ಈಗ ನಾವು ಮಾಡ್ಕೊಂಡು ಹೊಂಟಿದ್ವಿ. ಈಗ ಒಂದು 20 ವರ್ಷದಿಂದ ಪ್ರವಚನ ಕಾರ್ಯಕ್ರಮ ಮಾಡ್ಕೊಂಡು ಹೊಂಟಿದ್ವಿ. ಮೂರ್ತಿ ಪುರಾತನ ಪೂರ್ವಕಾಲದಿಂದ ಮಾಡಿಬಿಟ್ಟು ಉದ್ಭವ ಮೂರ್ತಿ. ಮೊದಲು ಹಳೆಯ ದೇವಸ್ಥಾನ ಇತ್ತು, ಅದನ್ನೆಲ್ಲ ಇದು ಮಾಡಿ ಹೊಸ ಕಟ್ಟಡ ಪ್ರಾರಂಭ ಮಾಡಿದ್ರು. ಈ ಕಟ್ಟಡಕ್ಕೆ ಬಸಣ್ಣ, ಹುಬ್ಬಳ್ಳಿ ಬಸಣ್ಣ ಅಂತ ಹಾಲಾಪುರದವರು ಅವ್ರಿಗೆ ಕಟ್ಟಡ ಕಟ್ಟಿಸಿದರು. ಆಮೇಲೆ ಈ ಗೋಪುರನ ರಾಯಚೂರು ಅಮರಯ್ಯ ಸ್ವಾಮಿ ಹಾಗೂ ಎದ್ದಲದಿನ್ನಿ ಗ್ರಾಮದ ಭಕ್ತರು, ಸುತ್ತಮುತ್ತಲ ಗ್ರಾಮದ ಭಕ್ತರೆಲ್ಲರೂ ಕೂಡಿ ಈ ಗೋಪುರವನ್ನು ಕಟ್ಟಿಸಿದರು. ಮತ್ತು ಪ್ರತಿ ವರ್ಷ ಅಂತೆ 20 ವರ್ಷದಿಂದ ಪುರಾಣ ಕಾರ್ಯಕ್ರಮ
ಪ್ರಾರಂಭ ಮಾಡಿದ್ದೇವೆ. ಫಸ್ಟ್ ಈ ಪುರಾಣ ಪ್ರಾರಂಭ ಮಾಡಿದವರು ದೇವಣ್ಣ ಸಾಹುಕಾರ್ ಸಂಕನಾಳ್ ಅಂತೇಳಿ ಅವರಿಗೆ ಪುರಾಣ ಪ್ರಾರಂಭ ಮಾಡಿದರು. ಅಲ್ಲಿಂದ ಇದೇ ಕಂಟಿನ್ಯೂ ಆಗಿ ನಡ್ಕೊಂತ ಬಂದರೆ ಇಲ್ಲಿವರೆಗೆ ಅವರು ಏನು ಬಸವಣ್ಣಪ್ಪ ಯಾರು ಏನು ತ್ರಾಸು ಮಾಡಿದ್ರು ಏನು ಒಳ್ಳೆಯದಾಗುತ್ತೆ ಅಂತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನೆನೆದವರ ಮನದಲ್ಲಿ ಬಸವಣ್ಣಪ್ಪ ನೆನೆದವರ ಮನದಲ್ಲಿ ಅವರು ಬೇಡಿಕೊಂಡು ಇಷ್ಟಾರ್ಥಗಳು ಬಸವಣ್ಣಪ್ಪ ನೆರವೇರಿಸಿಕೊಡ್ತಾನೆ. ಪ್ರತಿ ವರ್ಷದಂತೆ 5 ದಿನ ಅಕ್ಕಿ ಹಾಕಿ ಎಲ್ಲಿವರೆಗೆ ತಂದೆ ಗಟ್ಟಿರ್ತಾನ, ಅರಿಶಿಣ ಹಚ್ಚವರಿಗೆ ಗಟ್ಟಿರ್ತಾನ, ತಾಳಿ ಕಟ್ಟಲವರಿಗೆ ಗಟ್ಟಿರ್ತಾನ, ಗಂಡ ಬಗಲ ಕರ್ಕೊಳ್ಳೋವರಿಗೆ ಗಟ್ಟಿರ್ತಾನ. ಯಾವಾಗ ಗಂಡ ಕರ್ಕೊಂಡು ಉಡಿಯಕ್ಕೆ ಹಾಕೊಂಡು ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡುವಾಗ ಕಣ್ಣು ತುಂಬ ನೀರು ತರ್ತಾನ ತಂದೆ. ಯವ್ವ ಮಗಳೇ, ನೀನು ಎಡವ ತೊಡರುಗಳನ್ನು ಬಂದಾಗ ಅದನ್ನು ನಿವಾರಿಸುವ ಶಕ್ತಿ ಯಾರ್ದಿರ್ತದಂದ್ರೆ ಸಾಕ್ಷಾತ್ ಅಲ್ಲದ ಮಗನೇಶ್ವರನ ಕೃಪೆ ಇಡೀ ಮನೆತನಕ ಕಾಪಾಡ್ತದೆ, ಇಡೀ ಮನೆತನಕ ಕಾಪಾಡ್ತದೆ ಅಂತ. ಅದಕ್ಕೆ ಹೇಳ್ತಾರೆ ಬಹಳ ಚಂದ, ಏನಂತ? ಹುಟ್ಟಿದ ಮನೆಯಲ್ಲಿ ಹೊನ್ನಾಗಿ ಹೊನ್ನಾಗಿ ಕೊಟ್ಟ ಮನೆಗೆ ನೀನು ಕಳಸಾಗು ತಂಗಿಯವ್ವ. ಒಂದು ಹಾಡ್ತಾರೆ ಕೇಳಿ. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕ, ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ. ಜಂಬವ ಬಿಟ್ಟು ಗುರು ಹಿರಿಯರಲ್ಲಿ ಪ್ರೀತಿಲೇ ಇರಬೇಕ, ಜಂಬವ ಬಿಟ್ಟು ಗುರು ಹಿರಿಯರಲ್ಲಿ ಪ್ರೀತಿಲೇ ಇರಬೇಕ. ಅಂಬಲದಿ ನಿನ್ನತ್ತೆ ಮಾವರ ಅಂಬಲದಿ ನಿನ್ನ ಮಾಯವಲ್ಲ ಹೆಣ್ಣು ಸಾಕ್ಷಾತ್ ಗಮನಿಸಿದ್ದಾರೆ. ಕುಡಿಯಕ್ಕೆ ಹಾಕ್ಯಾರ ಗಂಡನ ಮನೆ ಬಂತಾನು. Lasa.